ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ಟಡಿಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ಚ್ 19 ಮತ್ತು 20ರ ಕರೆಂಟ್ ಅಫೇರ್ಸ್ ಎಂಸಿ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಿಗಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಅಂದ್ರೆ, ನಮಗೆ ಸುಮಾರು ಜನ ಟೆಕ್ಸ್ಟ್ ಮಾಡಿಬಿಟ್ಟು ಮತ್ತು ಕರೆ ಮಾಡಿಬಿಟ್ಟು ಮತ್ತು ವಾಟ್ಸಪ್ಪಲ್ಲಿ ಸರ್ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ ರೆಡಿ ಆಯ್ತಂತ ಪ್ರಶ್ನೆ ಕೇಳ್ತಾ ಇದ್ರು. ಎಸ್ ಸ್ನೇಹಿತರೆ, ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಫೆಬ್ರವರಿ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು ನೋಡಿ. ಈ ಥರ ಒಂದು ನಮ್ಮ ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಿಮಗೆ ಯಾವ ಥರ ನಾವು ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟನ್ನು ಕೊಡ್ತಾ ಇದ್ದೀವಿ, ಅದೇ ಥರನಾದ ಕಂಟೆಂಟ್ ಕೂಡ ಇದರಲ್ಲಿ ಕೊಟ್ಟಿದ್ದೀವಿ. ಮತ್ತು ಎಲ್ಲೆಲ್ಲಿ ನೆಸಸರಿ ಇದೆ ಅಲ್ಲಿ ಎಕ್ಸ್ಟ್ರಾ ಕಂಟೆಂಟ್ ಕೂಡ ಕೊಟ್ಟಿದ್ದೀವಿ. ತದನಂತರದಲ್ಲಿ ಎಲ್ಲವನ್ನು ಓದಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ ನಿಮಗೆ 100ರಿಂದ 150 MCQ ಇದರಲ್ಲಿ ಕವರ್ ಮಾಡಿದ್ದೀವಿ. ಅದಲ್ಲದೆ ಈ ಒಂದು ಮ್ಯಾಗ್ಝಿನ್ ವಿಶೇಷತೆ ಏನಂದ್ರೆ, ಕರ್ನಾಟಕ ಬಜೆಟ್ ಪ್ಲಸ್ ಒಂದು ಯೂನಿಯನ್ ಏನು ಬಜೆಟ್ ಇತ್ತಲ್ಲ ಅದು ಬಜೆಟ್ ಕೂಡ ಇದರಲ್ಲಿ ಕವರ್ ಮಾಡಿರುವಂಥದ್ದು. ಅಂದರೆ ಯಾವ ಥರ ಈ ಒಂದು ಮ್ಯಾಗ್ಝಿನ್ ನೀವು ಪಡೆದುಕೊಳ್ಬೇಕಂದ್ರೆ, ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ನೋಡಿ. ನಾವು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಅಮೌಂಟನ್ನು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತಂತ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ, ಆಮೇಲೆ 1 ಮಂತ್ ಕೊಟ್ಟಿದ್ದಾರೆ. 2023 ಜನವರಿ ಹಿಡ್ಕೊಂಡು ಫೆಬ್ರವರಿ 2024ರವರೆಗೆ ನಿಮ್ಗೆ ಎಷ್ಟಾಗುತ್ತದು ₹560 ಆಗುತ್ತೆ. ಆಮೇಲೆ 2022ರಿಂದ ಜನವರಿಯಿಂದ ಹಿಡ್ಕೊಂಡು 2024 ಫೆಬ್ರವರಿವರೆಗೆ ನಿಮಗೆ ಎಷ್ಟಾಗುತ್ತದು ₹1060 ಆಗುತ್ತೆ. ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ ₹960 ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಎಸ್ ನೋಡಿ, ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. 2023ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಪ್ರಭಾ ವರ್ಮಾ. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಪ್ರಭಾ ವರ್ಮಾಗೆ ಸರಸ್ವತಿ ಸಮ್ಮಾನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೇರಳದ ಕವಿ, ಸಾಹಿತಿ, ಪತ್ರಕರ್ತ ಆಗಿರುವಂಥ ಪ್ರಭಾ ವರ್ಮಾ ಅವರು ಪ್ರತಿಷ್ಠಿತ ಸರಸ್ವತಿ ಸಮ್ಮಾನ್ 2023ರ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥ ಕವಿ ಯಾರಂದ್ರೆ ಪ್ರಭಾ ವರ್ಮಾ ಅಂತ ಹೇಳ್ತೀವಿ. ಕೇರಳದ ಮುಖ್ಯಮಂತ್ರಿಯ ಮಾಧ್ಯಮ ಕಾರ್ಯದರ್ಶಿಯಾಗಿ ಆಗಿರುವ ಇವರು ಮಲಯಾಳಂ ಕಾದಂಬರಿ ರೌದ್ರ ಸಾತ್ವಿಕಂಗೆ ಸರಸ್ವತಿ ಸಮ್ಮಾನ್ 2023ರ ಪ್ರಶಸ್ತಿ ಲಭಿಸಿರುವಂಥದ್ದು. ಪ್ರಭಾ ವರ್ಮಾ ಅವರು ರಚಿಸಿರುವಂಥ ಕಾದಂಬರಿ ಮಲಯಾಳಂ ಕಾದಂಬರಿ ಆಗಿರುವಂಥ ರೌದ್ರ ಸಾತ್ವಿಕಂ ಕೃತಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಮೂರ್ತಿ ಆಗಿರುವಂಥ ಅರ್ಜುನ್ ಕುಮಾರ್ ಸಿಕ್ರಿ ನೇತೃತ್ವದ ಸಮಿತಿ ಇವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇನ್ನು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಇದು ಪ್ರಾರಂಭ ಮಾಡಿದ್ದು ಯಾವಂದ್ರೆ 1991ರಲ್ಲಿ. ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಂಸ್ಥೆ ಅಥವಾ ಈ ಒಂದು ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಿರುವಂಥ ಸಂಸ್ಥೆ ಯಾವಂದ್ರೆ KK ಬಿರ್ಲಾ ಫೌಂಡೇಶನ್ ಅಂತ ನಾವು ಹೇಳ್ತೀವಿ. ಈ ಸಂಸ್ಥೆನೇ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೆ. ಆದರೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡೋದಾದ್ರೆ ಏನೇನು ಅರ್ಹತೆಗಳಿದಾವೆ ನೋಡ್ರಿ. ಸಂವಿಧಾನದ 22 ಭಾಷೆಗಳ ಉತ್ತಮ ಸಾಹಿತ್ಯ ರಚನೆಯ ಕೃತಿಗಳಿಗೆ ನೀಡಲಾಗುತ್ತೆ. ಸಂವಿಧಾನದ ಒಂದು ಏನು 8ನೇ ಶೆಡ್ಯೂಲಲ್ಲಿ 22 ಭಾಷೆಗಳಿದೆ ನೋಡ್ರಿ. ಆ ಒಂದು ಭಾಷೆಗಳಲ್ಲಿ ಉತ್ತಮ ಸಾಹಿತ್ಯ ರಚನೆ ಮಾಡಿರುವಂಥ ಕೃತಿಗಳಿಗೆ, ಉತ್ತಮ ಒಂದು ಸಾಹಿತ್ಯ ಹೊಂದಿರುವಂಥ ಕೃತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಮೊದಲ ಬಾರಿಗೆ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಹರಿವಂಶ ರಾಯ್ ಬಚ್ಚನ್ ಅಂತ ನಾವು ಹೇಳ್ತೀವಿ. ಆದರೆ ಈ ಒಂದು ಪ್ರಶಸ್ತಿ ಪಡೆದವರಿಗೆ ಎಷ್ಟು ಅಮೌಂಟ್ ಕೊಡಲಾಗುತ್ತೆ ಅಂದ್ರೆ ₹15 ಲಕ್ಷ ಕೊಡಲಾಗುತ್ತೆ. ನೋಡಿ ಯಾವ ಥರ ನಾವು ಒಂದು ಆರ್ಟಿಕಲ್ ಡಿಸೈನ್ ಮಾಡಿದ್ದೀವಿ. ಈ ಒಂದು ಪ್ರಶಸ್ತಿ ಯಾರು ಪಡೆದುಕೊಂಡ್ರು 2023. ಅದಲ್ಲದೆ ಸರಸ್ವತಿ ಸಮ್ಮಾನ್ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ಥರ ಪ್ರಶ್ನೆ ಕೇಳಿದೆ ಅಂದ್ರೆ, ವಿಶ್ವದ ಅತ್ಯಂತ ಮಲಿನ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಬಾಂಗ್ಲಾದೇಶ. ನೋಡ್ರಿ, ರೀಸೆಂಟ್ ಆಗಿ ಒಂದು ರಿಪೋರ್ಟ್ IQR ಅನ್ನೋ ಒಂದು ಸಂಸ್ಥೆ ಬಿಡುಗಡೆ ಮಾಡಿರುವಂಥದ್ದು. 2023ರ ಏನು ಒಂದು ಉತ್ತಮ ಗುಣಮಟ್ಟದ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆ ಒಂದು ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ಇಂಡೆಕ್ಸ್ ಪ್ರಕಾರ ಅತ್ಯಂತ ಹೆಚ್ಚು ಮಲಿನವಾಗಿರುವಂಥ ದೇಶ ಯಾವುದಂದ್ರೆ ಬಾಂಗ್ಲಾದೇಶವು. ಭಾರತ ಇದರಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಈ ಒಂದು ಇಂಡೆಕ್ಸ್ ಅಲ್ಲಿ 3 ಪಾರ್ಟ್ಸ್ ಮಾಡಿದ್ದಾರೆ ನೋಡ್ರಿ. ಒಂದೇನಂದ್ರೆ ದೇಶಗಳದು ಕೊಟ್ಟಿದ್ದಾರೆ, ಒಂದು ದೇಶಗಳು. ತದನಂತರದಲ್ಲಿ ಎರಡನೇದು ಯಾವ್ದಾರ
ರಾಜಧಾನಿಯ ಪ್ರಮುಖ ನಗರಗಳು ಯಾವ ಒಂದು ರಾಜಧಾನಿ ಅತಿ ಹೆಚ್ಚು ಮಲಿನವಾಗಿದೆ ಅನ್ನೋದ್ರ ಬಗ್ಗೆ, ಮೂರನೇದು ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ. ಈ ಒಂದು 3 ಅಂಶಗಳ ಬಗ್ಗೆ ಇದರಲ್ಲಿ ಮಾಹಿತಿ ಕೊಡಲಾಗಿರುವಂಥದ್ದು. ಇದರಲ್ಲಿ ನಾವು ಅತ್ಯಂತ ಹೆಚ್ಚು ಮಲಿನವಾಗಿರುವಂಥ ದೇಶ ಬಾಂಗ್ಲಾದೇಶವಾಗಿರುವಂಥದ್ದು. ಇನ್ನು ಅತಿ ಹೆಚ್ಚು ಮಲಿನವಾಗಿರುವಂಥ ರಾಜಧಾನಿ ನಗರ ಯಾವುದರ ದೆಹಲಿ ಅಂತ ನಾವು ಹೇಳ್ತೀವಿ. ತದನಂತರದಲ್ಲಿ ಮೆಟ್ರೋಪಾಲಿಟನ್ ನಗರ ಯಾವುದರ ಬಿಹಾರದ ಬೇಗುಸರಾಯ್ ಅನ್ನೋ ಒಂದು ನಗರ ಇದರಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ನಾವು ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಮಲಿನ ರಾಜಧಾನಿ ದೆಹಲಿ ವಿಶ್ವ ನಂಬರ್ 1 ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ವಿಟ್ಜರ್ಲ್ಯಾಂಡ್ ಮೂಲದ ಎಕ್ಯೂ ಏರ್ ಅನ್ನೋ ಒಂದು ಸಂಸ್ಥೆ 2023ನೇ ಸಾಲಿನ ವಿಶ್ವ ವಾಯು ಗುಣಮಟ್ಟದ ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ವರದಿಯ ಪ್ರಕಾರ ದೆಹಲಿ ವಿಶ್ವದ ಅತ್ಯಂತ ಮಲಿನ ರಾಜಧಾನಿಯಾಗಿ ಹೊರಹೊಮ್ಮಿರುವಂಥದ್ದು. ಅದಲ್ಲದೆ ಬಿಹಾರದ ಬೇಗುಸರಾಯ್ ಅನ್ನೋ ಒಂದು ನಗರ ವಿಶ್ವದ ಅತ್ಯಂತ ಮಲಿನ ಮೆಟ್ರೋಪಾಲಿಟನ್ ಪ್ರದೇಶ ಎಂಬ ಹಣೆಪಟ್ಟಿಗೆ ಪಾತ್ರವಾಗಿರುವಂಥದ್ದು. ರಾಜಧಾನಿ ನಗರಗಳನ್ನು ಪರಿಗಣನೆ ತೆಗೆದುಕೊಂಡ್ರ ಅದರಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿರುವಂಥದ್ದು ದೆಹಲಿ. ಇನ್ನು ತದನಂತರದಲ್ಲಿ ಮೆಟ್ರೋಪಾಲಿಟನ್ ಪ್ರದೇಶಗಳನ್ನು ನಾವು ತೆಗೆದುಕೊಂಡ್ರ ಅದರಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿರುವಂಥದ್ದು ಬಿಹಾರದ ಬೇಗುಸರಾಯ್ ಅಂತ ಹೇಳ್ತೀವಿ. ಎರಡೂ ನಮ್ಮಲ್ಲಿದೆ ನೋಡ್ರಿ, ಭಾರತದಲ್ಲೇ ಕಂಡು ಬರುತ್ತೆ. ಒಂದು ರಾಜಧಾನಿ ನಗರ ಕೂಡ ಅತ್ಯಂತ ಮಲಿನವಾಗಿರೋದು ಭಾರತದಲ್ಲಿ, ಇನ್ನು ಮೆಟ್ರೋಪಾಲಿಟನ್ ಸಿಟಿ ಅತ್ಯಂತ ಮಲಿನವಾಗಿರುವಂಥದ್ದು ಕೂಡ ಭಾರತದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ವಿಶ್ವದ ಟಾಪ್ 10 ಮಲಿನ ನಗರಗಳಲ್ಲಿ ಭಾರತದ 9 ನಗರ ಸ್ಥಾನ ಪಡೆದುಕೊಂಡವು ನೋಡ್ರಿ. ಟಾಪ್ 10ರಲ್ಲಿ ಭಾರತದಿಂದ 9 ನಗರಗಳು ಇದರಲ್ಲಿ ಸೇರ್ಪಡೆಗೊಂಡ್ರೆ, ಇನ್ನು ಟಾಪ್ 50ರಲ್ಲಿ ಭಾರತದಿಂದ 42 ನಗರಗಳು ಸ್ಥಾನ ಪಡೆದುಕೊಂಡಿರುವಂಥದ್ದು. ನೋಡ್ರಿ, ನಾವು ಕೇವಲ ಇಂಡಿಯಾ ಬಗ್ಗೆ ಮಾತಾಡ್ತಲ್ಲ, ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದೀವಿ. ಈ ವರ್ಲ್ಡ್ದಲ್ಲಿ ಟಾಪ್ ಒಂದು ಪೊಲ್ಯೂಷನ್ ನಗರಗಳು ತೆಗೆದುಕೊಂಡ್ರೆ 10ರಲ್ಲಿ ಭಾರತದಿಂದ 9 ಇಲ್ಲಿ ಸ್ಥಾನ ಪಡೆದವ. ಇನ್ನು 50 ತೆಗೆದುಕೊಂಡ್ರೆ ಅದರಲ್ಲಿ ಭಾರತದ 42 ನಗರಗಳು ಎಷ್ಟೊಂದು ಒಂದು ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಸ್ಥಾನನ ಪಡೆಯುವ ಮೂಲಕ ಎಷ್ಟು ಒಂದು ಮಲಿನ ಆಗಿದೆ ಅಂತ ಈ ಒಂದು ಇಂಡೆಕ್ಸ್ ಅನ್ನು ತೋರಿಸ್ಕೊಡ್ತಾ ಇದೆ ನಮಗೆ. ಇನ್ನು ದೇಶಗಳ ಪಟ್ಟಿಯಲ್ಲಿ ಭಾರತ ವಿಶ್ವದ 3ನೇ ಅತ್ಯಂತ ಮಲಿನ ದೇಶ ಎಂಬ ಕುಖ್ಯಾತಿಗೆ ಪಾತ್ರವಾಗಿರುವಂಥದ್ದು. ದೇಶಗಳನ್ನು ತೆಗೆದುಕೊಂಡ್ರ ಭಾರತ ವಿಶ್ವದ 3ನೇ ಅತ್ಯಂತ ಮಲಿನ ನಗರ. ಇನ್ನು ಮೊದಲ ಸ್ಥಾನ ಪಡೆದಿರುವಂಥದ್ದು ಬಾಂಗ್ಲಾದೇಶ, 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಪಾಕಿಸ್ತಾನ ಅಂತ ನಾವು ಹೇಳ್ತೀವಿ. ಇದು 2023ರಲ್ಲಿ. ಇನ್ನು 2023ರಲ್ಲಿ ಭಾರತ 8ನೇ ಸ್ಥಾನ ಪಡೆದಿರುವಂಥದ್ದು. ನೋಡ್ರಿ ಎಷ್ಟು ಒಂದು ವೇರಿಯೇಷನ್ ಕಂಡು ಬಂದಿದೆ ಒಂದು ವರ್ಷದಲ್ಲಿ ಮಾತ್ರ. 2022ರಲ್ಲಿ ಭಾರತ 8ನೇ ಸ್ಥಾನದಲ್ಲಿರುವಂಥದ್ದು. ಈಗ 2023ರಲ್ಲಿ ಎಷ್ಟಪ್ಪ ಅಂದ್ರೆ 3ನೇ ಟಾಪ್ ಅತ್ಯಂತ ಒಂದು ಪೊಲ್ಯೂಟೆಡ್ ಕಂಟ್ರಿ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು ವಿಶ್ವದ ಟಾಪ್ 10 ನಗರಗಳ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಮೊದಲನೇ ಸ್ಥಾನ ಪಡೆದಿರುವಂಥದ್ದು ಬಿಹಾರದ ಬೇಗುಸರಾಯ್ ಅನ್ನೋ ಒಂದು ನಗರ ಪಡೆದುಕೊಂಡಿರುವಂಥದ್ದು. 2ನೇದು ನೋಡ್ರಿ ಅಸ್ಸಾಂನ ಗುವಾಹಟಿ, 3ನೇ ಸ್ಥಾನದಲ್ಲಿ ದೆಹಲಿ ಪಡೆದುಕೊಂಡಿರುವಂಥದ್ದು. ಇನ್ನು ಮುಲ್ಲನ್ಪುರ ಅನ್ನೋದು 4ನೇ ಸ್ಥಾನ. ಲಾಹೋರ್ ನೋಡ್ರಿ ಪಾಕಿಸ್ತಾನದಿಂದ ಲಾಹೋರ ಎಷ್ಟಪ್ಪ ಅಂದ್ರೆ 5ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ತದನಂತರದಲ್ಲಿ ನವದೆಹಲಿ, ಸಿವಾನ್ ಅನ್ನೋ ಒಂದು ಪ್ರದೇಶ, ತದನಂತರದಲ್ಲಿ ಸಹಸ್ರ ಅನ್ನೋದು, ಗೋಶಾಹೀನ್ ಗಾಂವ್ ಅನ್ನೋದು, ನಂತರದಲ್ಲಿ ಕತಿಹಾರ ಅನ್ನೋದು. ಒಟ್ಟಾಗಿ ಟಾಪ್ 2 ನಗರಗಳು. ಟಾಪ್ ಎಷ್ಟಪ್ಪ ಅಂದ್ರೆ 3 ನಗರಗಳು ನೋಡ್ರಿ. ಬೇಗುಸರಾಯ್ ಅನ್ನೋದು ಭಾರತದಲ್ಲಿದೆ, ಗುವಾಹಟಿನೂ ಕೂಡ. ಇವು ಏನಪ್ಪಾ ಅಂದ್ರೆ ವಿಶ್ವದ ಟಾಪ್ 10 ನಗರಗಳು ಅಂತ ನಾವು ಹೇಳ್ತೀವಿ. ಇನ್ನು ಅತಿ ಹೆಚ್ಚು ಮಾಲಿನ್ಯವಾಗಿರುವಂಥ ರಾಷ್ಟ್ರಗಳು ಯಾವಂದ್ರ, ಮೊದಲ ಸ್ಥಾನದಲ್ಲಿರುವಂಥದ್ದು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ ಹಾಗೆ ಬಾಂಗ್ಲಾದೇಶ, 2ನೇ ಸ್ಥಾನದಲ್ಲಿ ಪಾಕಿಸ್ತಾನ, 3ನೇ ಸ್ಥಾನದಲ್ಲಿ ಭಾರತ. ಚೀನಾ ಇದರಲ್ಲಿ ಕಂಡು ಬರೋದಿಲ್ಲ ನೋಡ್ರಿ. ಇನ್ನು ಕಡಿಮೆ ಮಾಲಿನ್ಯ ಹೊಂದಿರುವಂಥ ದೇಶಗಳು ಯಾವಂದ್ರ ಆಸ್ಟ್ರೇಲಿಯಾ ಮೊದಲ ಸ್ಥಾನ ಹೊಂದಿರುವಂಥದ್ದು. ಅಂದರೆ ಅತ್ಯಂತ ಲೀಸ್ಟ್ ಪೊಲ್ಯೂಟೆಡ್ ಕಂಟ್ರಿಗಳು ತೆಗೆದುಕೊಂಡ್ರೆ ಅದರಲ್ಲಿ ಅತಿ ಲೀಸ್ಟ್ ಪೊಲ್ಯೂಟ್ ಆಗಿರುವಂಥ ಕಂಟ್ರಿ ಮೊದಲ ಸ್ಥಾನದಲ್ಲಿರುವುದು ಆಸ್ಟ್ರೇಲಿಯಾ, 2ನೇ ಸ್ಥಾನದಲ್ಲಿ ಎಸ್ಟೋನಿಯಾ ಅನ್ನೋದು, 3ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಪಡೆದುಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ಅಂದ್ರೆ, ಪಂಕಜ್ ಅಡ್ವಾಣಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಬಿಲಿಯರ್ಡ್ಸ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾದರೆ ಯಾಕೆ ಇವ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದೆ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಹಾಲ್ ಆಫ್ ಫೇಮ್ಗೆ ಪಂಕಜ್ ಅಡ್ವಾಣಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ ಆಗಿರುವಂಥ ಪಂಕಜ್ ಅಡ್ವಾಣಿ ಅವರು ಚೀನಾದ ಶಾಂಗ್ರಾ ನಗರದಲ್ಲಿನ ವಿಶ್ವ ಬಿಲಿಯರ್ಡ್ಸ್ ಮ್ಯೂಸಿಯಂನಲ್ಲಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳ್ಳುವ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಿರುವಂಥದ್ದು. ಒಟ್ಟಾರೆಯಾಗಿ ಇತ್ತೀಚೆಗೆ ವಿಶ್ವ ಬಿಲಿಯರ್ಡ್ಸ್ ಮ್ಯೂಸಿಯಂನಲ್ಲಿ ಹಾಲ್ ಆಫ್ ಫೇಮ್ಗೆ ಆಯ್ಕೆಗೊಂಡಿರುವಂಥವ್ರು ಯಾರಂದ್ರೆ ಕರ್ನಾಟಕದ ವ್ಯಕ್ತಿ ಆಗಿರುವಂಥ ಪಂಕಜ್ ಅಡ್ವಾಣಿ ಅವರು. ಕಳೆದ ನವೆಂಬರ್ನಲ್ಲಿ 38 ವರ್ಷದ ಕರ್ನಾಟಕದ ತಾರೆ ಪಂಕಜ್ ಅಡ್ವಾಣಿ ಅವರು ತಮ್ಮ ಸಹ ಆಟಗಾರರಾಗಿರುವಂಥ ಸೌರವ್ ಕೊಠಾರಿ ಅವರನ್ನು ಸೋಲಿಸುವ ಮೂಲಕ
ತಮ್ಮ ವೃತ್ತಿ ಜೀವನದಲ್ಲಿ 26ನೇ ಅಂತಾರಾಷ್ಟ್ರೀಯ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಫೆಡರೇಷನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂಥದ್ದು. 2023 ನವೆಂಬರ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಈಗ ಹಾಲ್ ಆಫ್ ಫೇಮ್ಗೆ ಒಂದು ಸೇರ್ಪಡೆಗೊಳ್ಳುವ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಅರುಣಾಚಲ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಪ್ರಶ್ನೆ ಕೇಳಲಾಗಿದ್ದರ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಖಾದ್ಯ ತೈಲ ಸ್ವಾವಲಂಬನೆಗೆ ಪೂರಕ ತಾಳೆ ಎಣ್ಣೆ ಸಂಸ್ಕರಣಾ ಘಟಕ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಭಾರತದ ತಾಳೆ ಎಣ್ಣೆ ತಯಾರಿಸುವ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿರುವಂಥ 3F ಆಯಿಲ್ ಫಾರ್ಮ್ ಇತ್ತೀಚೆಗೆ ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕದ ಕಾರ್ಯವನ್ನು ಪ್ರಾರಂಭ ಮಾಡಿರುವಂಥದ್ದು. ಹಾಗಾದರೆ ಈ ಒಂದು ದೇಶದ ಮೊಟ್ಟ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕ ಎಲ್ಲಿ ಕಂಡು ಬರ್ತಂದ್ರೆ ಅರುಣಾಚಲ ಪ್ರದೇಶದ ದಿಬಾಂಗ್ ಕಣಿವೆಯ ರೋಹಿಂಗ್ನಲ್ಲಿ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ, ದೇಶದ ಮೊಟ್ಟ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕ ಅರುಣಾಚಲ ಪ್ರದೇಶದ ದಿಬಾಂಗ್ ಕಣಿವೆಯ ರೋಹಿಂಗ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ಒಂದು ಸಂಯೋಜಿತ ತಾಳೆ ಎಣ್ಣೆ ಯೋಜನೆಯು ಅತ್ಯಾಧುನಿಕ ತಾಳೆ ಎಣ್ಣೆ ಸಂಸ್ಕರಣೆ ಮತ್ತು ಸಂಸ್ಕರಣಾ ಕಾರ್ಖಾನೆಯ ಮೂಲಕ ಶೂನ್ಯ ಹೊರಸೂಸುವಿಕೆ, ತಾಳೆ ತ್ಯಾಜ್ಯ ಆಧಾರಿತ ವಿದ್ಯುತ್ ಸ್ಥಾವರ ಮತ್ತು ಇತರ ಬಹು ಉದ್ದೇಶಗಳನ್ನು ಒಳಗೊಂಡಿರುವಂಥದ್ದು. ಖಾದ್ಯ ತೈಲಗಳಲ್ಲಿ ಭಾರತ ಸ್ವಾವಲಂಬನೆ ಸಾಧಿಸುವ ಭಾರತದ ಪ್ರಯತ್ನದಲ್ಲಿ ಆರಂಭಿಸಲಾಗಿರುವಂಥ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ಗೆ ತಾಳೆ ಎಣ್ಣೆ ಈ ಒಂದು ಯೋಜನೆ ಪೂರಕವಾಗಿರುವಂಥದ್ದು. ಭಾರತ ಈ ಒಂದು ಖಾದ್ಯ ತೈಲಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕೆಂಬ ಒಂದು ಉದ್ದೇಶದಿಂದ ಭಾರತ ಸರ್ಕಾರವು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು. ಇದಕ್ಕೆ ಒಂದು ಪೂರಕವಾಗಿ ರೀಸೆಂಟ್ ಆಗಿ ಯಾವುದಪ್ಪ ಅಂದ್ರೆ ತಾಳೆ ಎಣ್ಣೆ ಒಂದು ಸಂಸ್ಕರಣಾ ಘಟಕವನ್ನು ಅರುಣಾಚಲ ಪ್ರದೇಶದಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಇನ್ನು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಇದು ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿರುವಂಥದ್ದು. 2021ರಲ್ಲಿ ಸ್ವತಂತ್ರ ದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಏನಪ್ಪ ಅಂತ ಘೋಷಣೆ ಮಾಡಿರುವಂಥದ್ದು. ಇದರ ಪ್ರಮುಖ ಉದ್ದೇಶ ಏನು ನೋಡ್ರಿ, ಏನು ಗುರಿ ಹಾಕೊಂಡಿದ್ರೆ ಈ ಒಂದು ಯೋಜನೆ ಅಡಿ ಅಂದ್ರೆ ಭಾರತ ಒಂದು ಖಾದ್ಯ ತೈಲದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋದು ಇದರ ಒಂದು ಪ್ರಮುಖ ಉದ್ದೇಶ. ಈ ಒಂದು ಯೋಜನೆಯು 2025-26 ವೇಳೆಗೆ ತಾಳೆ ಎಣ್ಣೆಯ ದೇಶೀಯ ಉತ್ಪಾದನೆಯನ್ನು 3 ಪಟ್ಟು ಹೆಚ್ಚಿಸಿ 11.20 ಲಕ್ಷ ಟನ್ಗಳಿಗೆ ಮತ್ತು 2029-30 ವೇಳೆಗೆ 28 ಲಕ್ಷ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿರುವಂಥದ್ದು. 2021ರಲ್ಲಿ ಪ್ರಾರಂಭ ಮಾಡಿರುವಂಥ ಈ ಒಂದು ಸ್ಕೀಮು ಏನು ಉದ್ದೇಶ ಹೊಂದಿದ್ರೆ 2025-26ನೇ ಸಾಲಿಗೆ ಈ ಒಂದು ತಾಳೆ ಎಣ್ಣೆ ಉತ್ಪಾದನೆಯನ್ನು 11.20 ಲಕ್ಷ ಟನ್ಗೆ ಒಂದು ಏರಿಸಬೇಕಂತ. ಇನ್ನು 2029-30 ವೇಳೆಗೆ 20 ಲಕ್ಷ ಟನ್ಗಳವರೆಗೆ ಭಾರತದಲ್ಲಿ ಈ ಒಂದು ತಾಳೆ ಎಣ್ಣೆಯನ್ನು ನಾವು ಉತ್ಪಾದನೆ ಮಾಡಬೇಕಂತ ಗುರಿಯನ್ನು ಹಾಕಿಕೊಳ್ಳಲಾಗಿರುವಂಥದ್ದು. ಅದಲ್ಲದೆ ಈ ಒಂದು ಯೋಜನೆ ಪ್ರಮುಖವಾಗಿ ಅಂಡಮಾನ್ ನಿಕೋಬಾರ್ ಮತ್ತು ಭಾರತದ ಈಶಾನ್ಯ ಪ್ರದೇಶದ ಮೇಲೆ ವಿಶೇಷ ಒತ್ತುವನ್ನು ನೀಡ್ತಾ ಇರುವಂಥದ್ದು. ಮೇಲೆ ಫೋಕಸ್ ಯಾವ ಒಂದು ಏರಿಯಾದ ಮೇಲೆ ಫೋಕಸ್ ಮಾಡ್ತಂದ್ರೆ ಒಂದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಮತ್ತು ಭಾರತದ ಈಶಾನ್ಯ ಪ್ರದೇಶದ ಮೇಲೆ. ಅದಲ್ಲದೆ 2025-26 ವೇಳೆಗೆ ತಾಳೆ ಎಣ್ಣೆಗಾಗಿ ಹೆಚ್ಚುವರಿಯಾಗಿ 6.5 ಲಕ್ಷ ಹೆಕ್ಟೇರ್ಗಳನ್ನು ಹೊಂದುವಂಥದ್ದು ಇದರಲ್ಲಿ ಉದ್ದೇಶಿಸಲಾಗಿರುವಂಥದ್ದು. ಅದಲ್ಲದೆ 10 ಲಕ್ಷ ಹೆಕ್ಟೇರ್ ತಲುಪುವುದು ಅಂತಿಮ ಗುರಿಯಾಗಿರುವಂಥದ್ದು. ಈ ಒಂದು ಯೋಜನೆಯಡಿಯಲ್ಲಿ ತಾಳೆ ಎಣ್ಣೆಗಾಗಿ ಎಷ್ಟು ಭೂಮಿ ಅಂದ್ರೆ 6.5 ಲಕ್ಷ ಹೆಕ್ಟೇರ್ಗಳನ್ನು ಹೊಂದುವಂಥದ್ದು ಇಲ್ಲಿ ಗುರಿಯನ್ನು ಹೊಂದಲಾಗಿರುವಂಥದ್ದು. ಒಟ್ಟಾರೆಯಾಗಿ ಟೋಟಲ್ ಇದನ್ನು 10 ಲಕ್ಷಕ್ಕೆ ತಲುಪಿಸಿರುವಂಥದ್ದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಈ ಒಂದು ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಪ್ರಶ್ನೆ ಕೇಳಿದ್ರೆ ನೋಡ್ರಿ, ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3ನೇ ಆಪ್ಷನು ಕಿಶೋರ್ ಮಕ್ವಾನಾ ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದ್ರು ನೋಡಿ, ಕಿಶೋರ್ ಮಕ್ವಾನಾ ಅವರು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತೀವಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟದ ಅಧ್ಯಕ್ಷರಾಗಿ ರೀಸೆಂಟ್ ಆಗಿ ಕಿಶೋರ್ ಮಕ್ವಾನಾ ಅವರು ಅಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು. 2023 ಜುಲೈ 18ರಂದು ವಿಜಯ್ ಸಂಪಾಲ್ ರಾಜೀನಾಮೆ ನೀಡಿದ ನಂತರ NCSC ಅಧ್ಯಕ್ಷ ಹುದ್ದೆ ಖಾಲಿಯಾಗಿರುವಂಥದ್ದು. ಈಗ ಆ ಒಂದು ಹುದ್ದೆಗೆ ಅಧ್ಯಕ್ಷರಾಗಿ ಕಿಶೋರ್ ಮಕ್ವಾನಾ ಅವರು ಆಯ್ಕೆಗೊಂಡಿರುವಂಥದ್ದು. ಇನ್ನು ಲವಕುಶ ಕುಮಾರ್ ಮತ್ತು ವಡ್ಡೇಪಲ್ಲಿ ರಾಮಚಂದರ್ ಅವರು
NCSC ಸದಸ್ಯರಾಗಿ ಅಧಿಕಾರ ವಹಿಸಿಕೊಂಡಿರುವಂಥದ್ದು. ಇಬ್ಬರನ್ನು ಇಲ್ಲಿ ಸದಸ್ಯರಾಗಿ ಆಯ್ಕೆ ಮಾಡಿದರೆ ಒಬ್ಬರಿಗೆ ಇಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. 1990ರಲ್ಲಿ ಜಾರಿಗೆ ಬಂದಿರುವಂಥ ಎಷ್ಟಪ್ಪ ಅಂದ್ರೆ 65ನೇ ತಿದ್ದುಪಡಿ ಕಾಯ್ದೆಯ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಯಾವಾಗಂದ್ರೆ 1990ರಲ್ಲಿ ಜಾರಿಗೆ ತಂದಿರುವಂಥ 65ನೇ ತಿದ್ದುಪಡಿ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು 2003ರಲ್ಲಿ ಎಷ್ಟಪ್ಪ ಅಂದ್ರೆ 89ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮೂಲಕ ನಾವು 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು 2 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದೀವಿ. ಏನು ವಿಂಗಡಣೆ ಮಾಡಿದ್ವಿ ಅಂದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ಒಂದು ಸೆಪರೇಟ್ ಮಾಡಿದ್ದೀವಿ. ಇನ್ನು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತ ಪ್ರತ್ಯೇಕ ಮಾಡಲಾಗಿರುವಂಥದ್ದು. ಮೊದಲು ಜಾರಿಗೆ ಬಂದಾಗ 1990ರಲ್ಲಿ 2 ಒಂದೇ ಇದು. 2003ರಲ್ಲಿ ಜಾರಿಗೆ ಬಂದಿರುವಂತಹ 89ನೇ ತಿದ್ದುಪಡಿ ಮೂಲಕ ಇವುಗಳನ್ನು ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತ ಇಲ್ಲಿ ಪ್ರತ್ಯೇಕ ಮಾಡಲಾಗಿರುವಂಥದ್ದು. ಇಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಕುರಿತು ತಿಳಿಸುವಂಥ ವಿಧಿ ಅಂದ್ರೆ 338A ನೋಡ್ರಿ. 338A ಅದರ ಬಗ್ಗೆ ಹೇಳ್ತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಹೇಳುತ್ತೆ. ಇನ್ನು 338 ವಿಧಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈ ಒಂದು ಆಯೋಗವು ರಾಷ್ಟ್ರಾಧ್ಯಕ್ಷರಿಗೆ ವಾರ್ಷಿಕವಾಗಿ ವರದಿಯನ್ನು ಸಲ್ಲಿಸುತ್ತೆ. ಅಂದರೆ ಈ ಒಂದು ವರದಿ ಆಯೋಗ ಏನು ಮಾಡ್ತಾರ ವರದಿ ಏನು ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರೇ ಸಲ್ಲಿಸುತ್ತೆ ವಿನಃ ಡೈರೆಕ್ಟ್ ಆಗಿ ಸಂಸತ್ತಿಗೆ ಸಲ್ಲಿಸುವುದಿಲ್ಲ. ರಾಷ್ಟ್ರಾಧ್ಯಕ್ಷರು ಈ ಒಂದು ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರ. ವರದಿ ಆಯೋಗ ರಾಷ್ಟ್ರಾಧ್ಯಕ್ಷರಿಗೆ ಇಲ್ಲಿ ಯಾರಪ್ಪ ಅಂತ ಪ್ರೆಸಿಡೆಂಟ್ ಸಲ್ಲಿಸ್ತದ. ಪ್ರೆಸಿಡೆಂಟ್ ಅವರು ಪಾರ್ಲಿಮೆಂಟ್ ಅಲ್ಲಿ ಈ ಒಂದು ಸಂಸತ್ತಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಒಂದು ವರದಿಯನ್ನು ಮಂಡನೆ ಮಾಡ್ತಾರ. ಇನ್ನು ಇದರ ಒಂದು ಕಾಂಪೋಸಿಷನ್ ಬಗ್ಗೆ ನಾವು ಮಾತಾಡ್ತಾ ಬಂದ್ರಿ. ಒಬ್ಬರು ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು, ಹಾಗೆ ಈ ಥರ 3 ಸದಸ್ಯರುಗಳನ್ನು ಈ ಒಂದು ಆಯೋಗವನ್ನು ಒಳಗೊಂಡಿರುತ್ತೆ. ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಸಂಯೋಜನೆ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಸದಸ್ಯರು ಒಳಗೊಂಡಿರ್ತದೆ. ಇವರಿಗೆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ನವದೆಹಲಿ. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದ ನೋಡ್ರಿ. ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಭಾರತೀಯ ರಫ್ತುಗಳ ಸಂಸ್ಥೆಗಳ ಒಕ್ಕೂಟ ಅಶ್ವಿನಿ ಕುಮಾರ್ ಅವರನ್ನು ಅವಿರೋಧವಾಗಿ ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ರೀಸೆಂಟ್ ಆಗಿ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಅಧ್ಯಕ್ಷರಾಗಿ ಯಾರತ್ತಾರ ಅಶ್ವಿನಿ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ. ಇದು ಸ್ಥಾಪನೆ ಮಾಡಿದ್ದು 1965ರಲ್ಲಿ. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. ಇತ್ತೀಚೆಗೆ ಮಿಥೇನ್ ಸ್ಯಾಟ್ ಉಡಾವಣೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸ್ಪೇಸ್ ಎಕ್ಸ್ ಸಂಸ್ಥೆ ಇದನ್ನು ಉಡಾವಣೆ ಮಾಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜಿ ಕಾರ್ಪೊರೇಷನ್ ಅಂದರೆ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಸಂಸ್ಥೆ ಇತ್ತೀಚೆಗೆ ಫಾಲ್ಕನ್ ರಾಕೆಟ್ ಸಹಾಯದಿಂದ ಮಿಥೇನ್ ಸ್ಯಾಟ್ ಅನ್ನೋ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿರುವಂಥದ್ದು. ನೋಡ್ರಿ ಮಿಥೇನ್ ಸ್ಯಾಟ್ ಅನ್ನೋ ಒಂದು ಏನಪ್ಪಾ ಅಂತಾರೆ ಒಂದು ಸ್ಯಾಟಲೈಟು ಉಡಾವಣೆ ಮಾಡಿದ್ದು ಸ್ಪೇಸ್ ಎಕ್ಸ್ ಸಂಸ್ಥೆ. ಯಾವ ರಾಕೆಟ್ ಅಂದ್ರೆ ಫಾಲ್ಕನ್ ರಾಕೆಟ್ ಮೂಲಕ ಉಡಾವಣೆ ಮಾಡಿರುವಂಥದ್ದು. ಇದು ಪ್ರಪಂಚದಾದ್ಯಂತ ತೈಲ ಮತ್ತು ಅನಿಲ ಕಂಪನಿಗಳಿಂದ ಮಿಥೇನ್ ಹೊರಸೂಸುವಿಕೆಯನ್ನು ಮೇಲ್ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದಲ್ಲದೆ ಇದು ಮಿಥೇನ್ ಹೊರಸೂಸುವಿಕೆ ಗುರಿಗಳನ್ನು ಪೂರೈಸಲು ಸಹಕಾರಿಯಾಗುವಂಥ ಒಂದು ಉಪಗ್ರಹವಾಗಿರುವಂಥದ್ದು. 2021ರಲ್ಲಿ 150ಕ್ಕೂ ಅಧಿಕ ದೇಶಗಳು ಮಿಥೇನ್ ಪ್ರತಿಜ್ಞೆಗೆ ಸಹಿ ಹಾಕಿರುವಂಥದ್ದು. ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ಮಿಥೇನನ್ನು ಹೊರಸೂಸಬೇಕಂತ 2021ರಲ್ಲಿ 150 ರಾಷ್ಟ್ರಗಳು ಇದಕ್ಕೆ ಸಹಿ ಹಾಕಿರುವಂಥದ್ದು. 2020ರ ಮಟ್ಟಕ್ಕೆ ಹೋಲಿಸಿದರೆ 2030ರ ವೇಳೆಗೆ ಜಾಗತಿಕ ಮಿಥೇನ್ ಹೊರಸೂಸುವಿಕೆಯನ್ನು 30% ಕಡಿಮೆ ಮಾಡುವ ಗುರಿಯನ್ನು ಹೊಂದಲಾಗಿರುವಂಥದ್ದು. 2020ರ ಮಟ್ಟಕ್ಕೆ ಹೋಲಿಸಿದರೆ 2030ರಲ್ಲಿ ಜಾಗತಿಕವಾಗಿ ನಾವು ಮಿಥೇನ್ ಹೊರಸೂಸುವಿಕೆಯನ್ನು 30% ಕಡಿಮೆ ಮಾಡಬೇಕಂತ ಇಲ್ಲಿ ಗುರಿಯನ್ನು ಹಾಕಿಕೊಳ್ಳಲಾಗಿರುವಂಥದ್ದು. ಮಿಥೇನ್ ಅನ್ನೋದು ಒಂದು ಹಸಿರುಮನೆ ಅನಿಲವಾಗಿರುವಂಥದ್ದು, ಗ್ರೀನ್ ಹೌಸ್ ಗ್ಯಾಸ್ ಆಗಿರುವಂಥದ್ದು, ಭೂಮಿಯ ತಾಪಮಾನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿರುವಂಥ ಒಂದು ಅನಿಲ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ ಒನ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. ಇತ್ತೀಚೆಗೆ ಯಾವ ರಾಷ್ಟ್ರೀಯ ಉದ್ಯಾನವನ ಹುಲಿ ಜನಸಂಖ್ಯೆಯನ್ನು ಸಂರಕ್ಷಿಸಲು ಜೆನೆಟಿಕ್ ಪಾರುಗಾಣಿಕವನ್ನು ಪ್ರಸ್ತಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಣಾ ಥಂಬೋರ್ ರಾಷ್ಟ್ರೀಯ ಉದ್ಯಾನವನ.
ಇನ್ನು ವಿಶ್ವ ವಾಯು ಗುಣಮಟ್ಟ ವರದಿ 2023 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಯಾವ ಸಂಸ್ಥೆ ಪ್ರಕಟಿಸಿದಂತ ಪ್ರಶ್ನೆ ಕೇಳಿದರೆ ಈಗ ನಾವು ಡಿಸ್ಕಷನ್ ಮಾಡಿದ್ವಿ. ಸ್ವಿಟ್ಜರ್ಲ್ಯಾಂಡ್ ಮೂಲದ ಒಂದು ಸಂಸ್ಥೆ ಆಗಿರುವಂತಹ IQR ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿರುವಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿಷನ್ 414 ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಲು ಬಾಯಿ ರೋಗ ಫುಟ್ ಅಂಡ್ ಮೌತ್ ಡಿಸೀಸು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜಾನುವಾರುಗಳಿಗೆ ಬರುವಂತ ಇದು ಒಂದು ವೈರಲ್ ಡಿಸೀಸ್ ಆಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ. ಅಲ್ಲ, ಟೇಕ್ ಕೇರ್, ಬಾಯ್.